ಸ್ನೇಹಿತರೆ, ಭಾರತ ಅದೆಂತಹ ಅದ್ಭುತ ಶಕ್ತಿಯುತ ರಾಷ್ಟ್ರವಾಗಿತ್ತೆಂದರೆ ಪ್ರಪಂಚವು ನಾಗರಿಕತೆಗೆ ಕಣ್ತೆರೆಯುವ ಮೊದಲೇ ಭಾರತ ವಿಶ್ವಗುರು ಸ್ಥಾನವನ್ನು ಹೊಂದಿತ್ತು. ಪ್ರಪಂಚಕ್ಕೆ ಗುಡಿಸಲು ಕಟ್ಟುವ ಅರಿವು ಬರುವ ಮೊದಲೇ ನಮ್ಮ ಭಾರತೀಯರು ದೊಡ್ಡ ದೊಡ್ಡ ಕಲಾಕೃತಿಗಳು, ದೇವಾಲಯಗಳು, ಸ್ಮಾರಕಗಳನ್ನು ನಿರ್ಮಿಸಿದ್ದರು. ಗೋರಿ, ಬಾಬರ್, ಗಜ್ನಿಯಂತಹ ಮುಸ್ಲಿಂ ಆಕ್ರಮಣಕಾರರಿಂದ ಆಕ್ರಮಣಕ್ಕೆ ಒಳಗಾಗಿ ಸಾವಿರಾರು ದೇವಾಲಯಗಳು ಶಿಥಿಲಾವಸ್ಥೆ ತಲುಪಿದರೂ ಕೆಲವು ಶ್ರೇಷ್ಠ ದೇವಾಲಯಗಳು, ಕಟ್ಟಡಗಳು ಇಂದಿಗೂ ಆ ಕಾಲದ ವಾಸ್ತುಶಿಲ್ಪಕ್ಕೆ ಕನ್ನಡಿ ಹಿಡಿದಂತೆ ತಲೆ ಎತ್ತಿ ನಿಂತಿವೆ. ಅಂತಹ ಅದ್ಭುತಗಳಲ್ಲಿ ಒಂದು ಪ್ರಾಚೀನ ಶಿಲ್ಪಕಾರರ ಕಲಾ ನೈಪುಣ್ಯಕ್ಕೆ ಸಾಕ್ಷಿಯಾದ ತಂಜಾವೂರಿನ ಬೃಹದೀಶ್ವರ ದೇವಾಲಯ. ಈ ದೇವಾಲಯ ನಿರ್ಮಿಸಿದ ರೀತಿ ಒಂದು ರೋಚಕ ಕಥೆಯಾದರೆ ಅದರ ಗೋಪುರವನ್ನು ನಿರ್ಮಿಸಿದ ರೀತಿ ಮತ್ತೊಂದು ವಿಸ್ಮಯವಾಗಿದೆ. ಈ ವಿಸ್ಮಯಕಾರಿ ಬೃಹದೀಶ್ವರ ದೇವಾಲಯ ಇರುವುದೆಲ್ಲಿ? ಇದನ್ನು ಕಟ್ಟಿಸಿದವರಾರು? ಈ ದೇವಾಲಯದ ಹಿಂದಿನ ವಿಶಿಷ್ಟ ರಹಸ್ಯಗಳೇನು ಎಂಬ ಕುತೂಹಲಕಾರಿ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕಂಡುಕೊಳ್ಳೋಣ. ಭಾರತದ ಇತಿಹಾಸದಲ್ಲಿ ಎಂತೆಂತಹ ರಾಜಮನೆತನಗಳು ಆಗಿ ಹೋಗಿವೆ. ಅಂತಹ ಸಾಮ್ರಾಜ್ಯಗಳ ಪೈಕಿ ಕೆಲವು ಇನ್ನೂ ಜನಮಾನಸದಲ್ಲಿ ಸ್ಥಿರಸ್ಥಾಯಿಯಾಗಿ ಉಳಿದುಕೊಂಡಿವೆ. ಅಂತಹ ರಾಜಮನೆತನಗಳಲ್ಲಿ ತಮಿಳುನಾಡಿನ ಕಾವೇರಿ ತೀರದಿಂದ ಪ್ರಾರಂಭಿಸಿ ದಕ್ಷಿಣದಲ್ಲಿ ಶ್ರೀಲಂಕಾದವರೆಗೂ, ಪೂರ್ವದಲ್ಲಿ ಜಪಾನ್ವರೆಗೂ ತನ್ನ ವಿಶಾಲ ಸಾಮ್ರಾಜ್ಯ ವಿಸ್ತರಣೆ ಮಾಡಿದ ಅರಸರೇ ಚೋಳ ದೊರೆಗಳು. ಇಂತಹ ಸಾಮ್ರಾಜ್ಯದಲ್ಲಿ ಹುಟ್ಟಿ ಚೋಳ ವಂಶದ ಕೀರ್ತಿ ಪತಾಕೆಯನ್ನು ವಿಶ್ವಕ್ಕೆ ಸಾರಿದ ದೊರೆಯೇ ಇವತ್ತು ನಾವು ಹೇಳ ಹೊರಟಿರುವ ಕಥೆಯ ಕಥಾನಾಯಕ. ಆತನೇ 1ನೇ ರಾಜರಾಜ ಚೋಳ. ಭುಜಬಲ, ತೋಳ್ಬಲ, ಬುದ್ಧಿಬಲದಿಂದ ಸಾಮ್ರಾಜ್ಯವನ್ನು ಕಟ್ಟಿ ತನ್ನ ಸಾಮ್ರಾಜ್ಯದಲ್ಲಿ ಅತ್ಯದ್ಭುತ ಕಟ್ಟಡಗಳು, ಸ್ಮಾರಕಗಳು, ದೇವಾಲಯಗಳನ್ನು ನಿರ್ಮಿಸಿ ಜನರನ್ನು ಅತ್ಯಂತ ಸುಭಿಕ್ಷವಾಗಿ ನೋಡಿಕೊಂಡವನೇ 1ನೇ ರಾಜರಾಜ ಚೋಳ. ಆತ ಕಟ್ಟಿಸಿದ 100 ದೇವಾಲಯಗಳಲ್ಲಿ ಒಂದು ತಂಜಾವೂರಿನ ಬೃಹದೀಶ್ವರ ದೇವಾಲಯ. ಚೋಳ ಸಾಮ್ರಾಜ್ಯದ ಮುಖ್ಯ ನಗರಗಳಲ್ಲಿ ಒಂದಾದ ತಂಜಾವೂರು ಆ ಕಾಲಕ್ಕೆ ರೈಸ್ ಬಾಲ್ ಆಫ್ ತಮಿಳುನಾಡು ಎಂದೇ ಪ್ರಸಿದ್ಧವಾಗಿತ್ತು. ಈ ತಂಜಾವೂರಿನಲ್ಲಿ 1ನೇ ರಾಜರಾಜ ಚೋಳ ಅದ್ಭುತವಾದ ಬೃಹದೀಶ್ವರ ದೇವಾಲಯವನ್ನು ನಿರ್ಮಿಸ್ತಾನೆ. ಆ ಕಾಲದಲ್ಲಿ ಸಾಮಾನ್ಯವಾಗಿ ದೇವಾಲಯಗಳನ್ನು ನಿರ್ಮಿಸುವಾಗ ಬೆಲ್ಲ, ಸುಣ್ಣದ ಗಮ್ಮನ್ನು ಬಳಸಲಾಗ್ತಾ ಇತ್ತು. ಆದರೆ ಬೃಹದೀಶ್ವರ ದೇವಾಲಯಕ್ಕೆ ಯಾವುದೇ ಗಮ್ ಅಥವಾ ಗಾರೆಯನ್ನು ಬಳಸಿಲ್ಲ. ಬದಲಾಗಿ ಇಡೀ ದೇವಾಲಯವನ್ನು ಇಂಟರ್ಲಾಕ್ ಅಥವಾ ಪಜಲ್ ಟೆಕ್ನಿಕ್ ಮೂಲಕ ಕಟ್ಟಲಾಗಿದೆ. ಆದರೆ ಈ ದೇವಾಲಯವನ್ನು ಕಟ್ಟಿದ್ದು ಗ್ರಾನೈಟ್ ಶಿಲೆಯಿಂದ ಎಂದರೆ ವಿಶೇಷವಾಗಿ ತಂಜಾವೂರಿನ ಸುಮಾರು 50ರಿಂದ 60 ಕಿಲೋಮೀಟರ್ ಸುತ್ತಳತೆಯಲ್ಲಿ ಎಲ್ಲಿಯೂ ಒಂದೇ ಒಂದು ಗ್ರಾನೈಟ್ ಗಣಿಗಾರಿಕೆ ಕಾಣಿಸೋದಿಲ್ಲ. ಹಾಗಾದರೆ ಇದನ್ನು ಎಲ್ಲಿಂದ ತಂದರು ಎಂದು ಸಂಶೋಧನೆ ನಡೆಸಿದಾಗ ತಂಜಾವೂರಿನಿಂದ 90 ಕಿಲೋಮೀಟರ್ ದೂರದ ಪುದುಕೊಟ್ಟೈ ಎಂಬ ಊರಿನ ಸಮೀಪದ ಗ್ರಾನೈಟ್ ಗಣಿಗಾರಿಕೆಯಿಂದ ತಂದಿದ್ದು ಸ್ಪಷ್ಟವಾಗುತ್ತೆ. ಮತ್ತು ಇತಿಹಾಸಕಾರರ ಪ್ರಕಾರ ಈ ಗಣಿಯ ಸಂಪೂರ್ಣ ಗ್ರಾನೈಟ್ ಅನ್ನು ಬೃಹದೇಶ್ವರ ದೇವಾಲಯಕ್ಕೆ ಬಳಸಿಕೊಳ್ಳಲಾಗಿದೆ. ಆದರೆ 216 ಅಡಿ ಎತ್ತರವಿರುವ ಈ ದೇವಾಲಯಕ್ಕೆ 1,30,000 ಟನ್ ಅಷ್ಟು ಗ್ರಾನೈಟ್ ಅನ್ನು ಯಾವುದೇ ಆಧುನಿಕ ಸಾರಿಗೆ ವ್ಯವಸ್ಥೆ ಇಲ್ಲದಿದ್ದ ಕಾಲಕ್ಕೆ ಹೇಗೆ ತಂದರು ಎಂದು ನೋಡಿದರೆ ಈ ಕೌತುಕದ ಉತ್ತರವನ್ನು ಎಂಥವರನ್ನೂ ಹುಬ್ಬೇರುವಂತೆ ಮಾಡುತ್ತೆ. ಏಕೆಂದರೆ ಈ ಗ್ರಾನೈಟ್ ಅನ್ನು ತರಲು 3,000 ಆನೆಗಳು ಮತ್ತು ಸಾವಿರಾರು ಸೈನಿಕರ ಸಹಾಯವನ್ನು ಪಡೆದರು ಎನ್ನಲಾಗುತ್ತೆ. ತಂಜಾವೂರಿನ ಯಾವುದೇ ಮೂಲೆಯಲ್ಲಿ ನಿಂತು ನೋಡಿದರೂ ಸ್ಪಷ್ಟವಾಗಿ ಕಾಣುವ ಈ ಬೃಹದೀಶ್ವರ ದೇವಾಲಯದ ಇನ್ನೊಂದು ವೈಶಿಷ್ಟ್ಯವೆಂದರೆ ದಿನದ ಯಾವ ಸಮಯದಲ್ಲಿಯೂ, ವರ್ಷದ ಯಾವ ದಿನದಲ್ಲಿಯೂ ಈ ದೇವಾಲಯ ಗೋಪುರದ ನೆರಳು ನೆಲವನ್ನು ತಾಕುವುದಿಲ್ಲ. ಇನ್ನು ಪ್ರಪಂಚದ ಅದೆಷ್ಟೋ ಸ್ಮಾರಕಗಳು ಕಾಲ ಕಳೆದಂತೆ ಅಡಿಪಾಯ ಸಡಿಲವಾಗಿ ವಾಲಿದಂತೆ ಕಾಣುವುದನ್ನು ನಾವು ಗಮನಿಸ್ತೇವೆ. ಆದರೆ ಬೃಹದೀಶ್ವರ ದೇವಾಲಯ ಒಂದಿನತೂ ತನ್ನ ಮೂಲ ಆಕಾರದಲ್ಲಿ ಬದಲಾವಣೆಯನ್ನು ಪಡೆಯೋದೇ ಇಲ್ಲ. ಇದಕ್ಕೆ ಕಾರಣ ಈ ದೇವಾಲಯವನ್ನು ಕಟ್ಟಿದ ರೀತಿ, ಇಂಟರ್ಲಾಕ್ ಸಿಸ್ಟಮ್. ಅಂದರೆ ಗ್ರಾನೈಟ್ ಕಲ್ಲುಗಳನ್ನು ಇಂಟರ್ಲಾಕ್ ರೀತಿಯಾಗಿ ಜೋಡಿಸಿ ಕಟ್ಟಲಾಗಿದೆ. ಈ ದೇವಾಲಯದ ಇನ್ನೊಂದು ಮಹದಾಶ್ಚರ್ಯಕರ ವಿಚಾರವೆಂದರೆ ಈ ದೇಗುಲದ ಮೇಲಿರುವಂತಹ 81 ಟನ್ ತೂಕದ ಏಕೈಕ ಗ್ರಾನೈಟ್ ಗೋಪುರ. ಈ ಗೋಪುರವನ್ನು ಹೇಗೆ ಮೇಲೆ ಇಟ್ಟರು ಎಂಬುದು ಈ ಕುತೂಹಲಕ್ಕೆ ಉತ್ತರ ಅರಿಸಿ ಹೊರಟಾಗ ಕ್ರೇನ್ ಆಗಲಿ ಮತ್ಯಾವುದೇ ಆಧುನಿಕ ವಿಮಾನಗಳಾಗಲಿ ವಾಹನಗಳಾಗಲಿ ಇಲ್ಲದಿದ್ದ ಕಾಲದಲ್ಲಿ 7 ಕಿಲೋಮೀಟರ್ ದೂರದ ಮಣ್ಣಿನ ರ್ಯಾಂಪನ್ನು ನಿರ್ಮಿಸಿ 100 ಆನೆ ಕುದುರೆಗಳ ಸಹಾಯದಿಂದ ಈ ಬೃಹತ್ ಗೋಪುರವನ್ನು ಇಡಲಾಯಿತು ಎನ್ನುತ್ತಾರೆ. ಈ ದೇವಾಲಯವು ಚೋಳರ ಆಳ್ವಿಕೆಯ ಪ್ರತೀಕದಂತೆ ಇಂದಿಗೂ ತಲೆ ಎತ್ತಿ ನಿಂತಿದೆ. ಸ್ನೇಹಿತರೆ, ಇದಿಷ್ಟು ಬೃಹದೀಶ್ವರ ದೇವಾಲಯದ ಬಗೆಗಿನ ಕೌತುಕದ ವಿಚಾರಗಳು.
ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ನೊಂದಿಗೆ ಎದುರಾಗ್ತೀವಿ. ಜೈ ಹಿಂದ್.